ಜಿಟಿ ದೇವೇಗೌಡರ ವಿರುದ್ಧ ದಳಪತಿಗಳು ಬುಸುಗುಡುತ್ತಿದ್ದಾರೆ. ಕಾಂಗ್ರೆಸ್ ನಾಯಕರ ಜೊತೆ ಕಾಣಿಸಿಕೊಳ್ಳುತ್ತಿರುವ ಜಿಟಿಡಿ ನನಗೆ ದಳಪತಿಗಳು ಕೆಂಡ ಕಾರುತ್ತಿದ್ದಾರೆ. ಈ ಮಧ್ಯೆ ಬಿಜೆಪಿಯ ನಾಯಕರು ಚಾಮುಂಡೇಶ್ವರಿ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದು ಕುತೂಹಲ ಹೆಚ್ಚಿಸಿದೆ. ಜಿಟಿ ದೇವೇಗೌಡ ನಡೆಗೆ ದಳಪತಿಗಳ ಅಸಮಾಧಾನ. ಚಾಮುಂಡೇಶ್ವರಿ ಕ್ಷೇತ್ರಕ್ಕಾಗಿ ಮೂವರ ಮಹಾಯುದ್ಧ. ಜೆಡಿಎಸ್ ಪಕ್ಷದಲ್ಲೇ ಇದ್ರೂ ಬೇರೆ ನಾಯಕರೊಂದಿಗೆ ಗುರುತಿಸಿಕೊಳ್ಳುತ್ತಿರುವ ಜಿಟಿ ದೇವೇಗೌಡರ ವಿರುದ್ಧ ದಳಪತಿಗಳು ಬುಸುಗುಡುತ್ತಿದ್ದಾರೆ. ಸ್ವಪಕ್ಷದ ನಾಯಕರಿಗೆ ಮುಜುಗರ ತಂದುಕೊಡುತ್ತಿರುವ ಜಿಟಿ ದೇವೇಗೌಡ ವಿರುದ್ಧ ಕೆಂಡವಾಡಿದ್ದಾರೆ. ಈ ಮಧ್ಯೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಯ್ಕೆಗೆ ಈಗಾಗಲೇ ಕಸರತ್ತು ಆರಂಭವಾಗಿದೆ. ಇತ್ತ ಕೇಸರಿ ನಾಯಕರು ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಪ್ರಾಬಲ್ಯ ಹೆಚ್ಚಿಸಿಕೊಳ್ಳಲು ತಂತ್ರಗಾರಿಕೆ ನಡೆಸುತ್ತಿದ್ದಾರೆ. ಚುನಾವಣೆಗೆ ಇನ್ನು 2 ವರ್ಷಕ್ಕೂ ಮೊದಲೇ ರಾಜಕೀಯ ಕದನ ತಾರಕಕ್ಕೇರಿದೆ. ಎಚ್.ಡಿ. ಕುಮಾರಸ್ವಾಮಿ ಹೊಸ ಅಭ್ಯರ್ಥಿಯಾಗುವ ಘೋಷಣೆ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಚಟುವಟಿಕೆಗೆ ಗರಿಗೆದರಿದೆ. ಚಾಮುಂಡೇಶ್ವರಿ ಕ್ಷೇತ್ರದ ಅಭ್ಯರ್ಥಿ ಯಾರೆಂಬುದೇ ಹಾಟ್ ಟಾಪಿಕ್ ಆಗಿದೆ. ಒಂದೆಡೆ ನಾನು ಜೆಡಿಎಸ್ನಲ್ಲೇ ಇದ್ದೀನಿ ಎಂದು ಜಿಟಿಡಿ ಹೇಳಿದ್ರೆ, ಇತ್ತ ಜಿಟಿಡಿ ನಮ್ಮ ಜೊತೆಗೆ ಇಲ್ಲ ಎಂದು ಕೇಂದ್ರ ಸಚಿವರು ಹೇಳ್ತಿದ್ದಾರೆ. ಇಬ್ಬರ ದ್ವಂದ್ವ ಹೇಳಿಕೆಯಿಂದ ಬಿಜೆಪಿ ತನ್ನ ಲಾಭ ಪಡೆದುಕೊಳ್ಳಲು ಮುಂದಾಗಿದೆ. ಅವರು ನಮ್ಮ ಜೊತೆನಲ್ಲಂತೂ ಇಲ್ಲ. ಎಲ್ಲೋ ಒಂದ್ ಕಡೆ ಅವರು ಸಿದ್ದರಾಮಯ್ಯನವರನ್ನ ಮೇರೆಗೆ ತಗೊಂಡೋಯ್ತವ್ರ ಆಕಾಶಕ್ಕೆ. ಅವ್ರ ನಡವಳಿಕೆ ನೋಡಿದೀವಿ. ಈಗ ಕಾಂಗ್ರೆಸ್ ಮುಖ್ಯಮಂತ್ರಿ ಹೊಗಳಿದ್ರೆ ಏನ್ ಅರ್ಥ? ಅದು ಒಂದು ನಿಷ್ಠೆ ಇರಬೇಕು. ಈಗಾಗಲೇ ಎಚ್.ಡಿ. ದೇವೇಗೌಡರ ಜೊತೆ ಮೈಸೂರು ಜೆಡಿಎಸ್ ನಾಯಕರು ಚರ್ಚಿಸಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮಹೇಶ್ ಅಭ್ಯರ್ಥಿಯನ್ನಾಗಿ ಮಾಡುವಂತೆ ಮನವಿ ಮಾಡಿದ್ದಾರೆ. ಇದಲ್ಲದೆ ಹಲವರ ಹೆಸರು ಕೂಡ ಕೇಳಿ ಬಂದಿದೆ. ಈ ಮಧ್ಯೆ ಬಿಜೆಪಿಯೂ ಸಹ ತಮ್ಮ ಪ್ರಬಲ ಅಭ್ಯರ್ಥಿಯನ್ನ ಪಕ್ಷದಿಂದಲೇ ಕಣಕ್ಕಿಳಿಸಲು ಚಿಂತಿಸಿದೆ. ಬಿಜೆಪಿ ಜೆಡಿಎಸ್ ಗೊಂದಲದ ಮಧ್ಯೆ ಕಾಂಗ್ರೆಸ್ ಲಾಭ ಪಡೆಯಲು ಮುಂದಾಗಿದೆ. ಚಾಮುಂಡೇಶ್ವರಿ ಕ್ಷೇತ್ರವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲು ಜಿಟಿ ದೇವೇಗೌಡರನ್ನು ಸೆಳೆಯುವ ಪ್ಲಾನ್ ಹಾಕಿದೆ. ಜಿಟಿಡಿ ವಿಚಾರದಲ್ಲಿ ದಳಪತಿಗಳ ನಡೆ ಕುತೂಹಲ ಕೆರಳಿಸಿದ್ದು, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆಲ್ಲದ್ಯಾರು ಅನ್ನೋದೇ ಕುತೂಹಲವಾಗಿದೆ. ರೇಣುಕಾ ಕೆ, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.